ಅವರು ತಾಯಿ ಆಗಬೇಕಂತ ಬಹಳ ದಿನಗಳಿಂದ ಕನಸನ್ನು ಕಾಣ್ತಾ ಇದ್ದಾರೆ. ರೇಖಾ ಶ್ರೀನಿವಾಸ್ ನನಗೆ ಹೆಚ್ಚು ಕಡಿಮೆ ಸುಮಾರು 2016-17ರಿಂದನೂ ಪರಿಚಯ. ಭಾಳ ಸುದೀರ್ಘವಾದಂಥ ಸ್ನೇಹಿತೆ. ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಭಾಳ ಲವಲವಿಕೆಯಿಂದ ಭಾಳ ತುಂಬ ವಿಶೇಷವಾಗಿ ಕಾರ್ಯಕ್ರಮಗಳು ಅಂದ್ಕೊಳ್ತಕ್ಕಂತಹ ಒಂದು ಟ್ಯಾಲೆಂಟ್ ಅವರಲ್ಲಿ ಇದೆ, ಪ್ರತಿಭೆ. ಆದರೆ ಅವ್ರಿಗೆ ತಾಯಿ ಆಗ್ತಕ್ಕಂಥ ಅವಕಾಶ ಇನ್ನೂ ಭಗವಂತ ಕೊಡಲಿಲ್ಲ. ಕೊಡಬೇಕು. ಆ ತಾಯಿ ಚಾಮುಂಡೇಶ್ವರಿ ಬೇಗ ಅವ್ರಿಗೆ ಹರಿಸ್ಲಿ ಅಂತ ನಾನು ಹಾರೈಸ್ತೀನಿ. ಇತ್ತೀಚೆಗೆ ಭಾವನಾ ರಾಮಣ್ಣ ಅವರ ಒಂದು ನಿರ್ಧಾರ ಬಹಳಷ್ಟು ಸುದ್ದಿಯನ್ನು ಮಾಡಿತು. ನಾನೊಬ್ಬ ಹೆಣ್ಣಾಗಿ ಹೇಳೋದಿಷ್ಟೇ, ಅವಳ ಜೀವನ ಅವಳ ಆಯ್ಕೆ, ಹೆಣ್ಣು ಮಕ್ಕಳ ಜೀವನ ಅವರ ಆಯ್ಕೆ ಆಗಿರಬೇಕು. ಯಾಕಂದರೆ ಅವಳು ಮದುವೆ ಆಗದಿರ್ತಕ್ಕಂಥ ಹೆಣ್ಮಕ್ಳಿಗೆ ಅಂಥ ಸ್ವಾತಂತ್ರ್ಯವನ್ನು ನಮ್ಮ ನೆಲದ ಕಾನೂನು ಕೊಟ್ಟಿದೆ. ಆ ಕಾನೂನು ಅಡಿಯಲ್ಲಿ ಅವರು ಆ ರೀತಿಯಾದಂಥ ಒಂದು IVF ಮುಖಾಂತರ ಮಕ್ಕಳನ್ನ ಪಡ್ಕೋಬೇಕಂತ ಆಸೆ ಪಟ್ಟರೆ ಅದಕ್ಕೆ ನಾವೆಲ್ಲರ ಸ್ವಾಗತ, ಸಂಪೂರ್ಣ ಬೆಂಬಲವಿದೆ. ತಾಯಿ ಆಗ್ತಕ್ಕಂಥ ಮನಸ್ಸಿಗೆ ತಾನು ಸಾಕ್ತೀನಿ, ಆ ಮಕ್ಕಳನ್ನ ನಾನು ಭೂಮಿಯಲ್ಲಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಸಂಪೂರ್ಣವಾದಂಥ ಒಂದು ಜೀವನವನ್ನು ಕೊಡ್ತೀನಿ ಅನ್ನೋ ನಂಬಿಕೆ, ವಿಶ್ವಾಸ ಇರೋ ಸ್ವಾಭಿಮಾನಿ ಹೆಣ್ಣು ಮಕ್ಕಳಿಗೆ ನಿರ್ಧಾರವನ್ನು ನಾನು ಕೂಡ ಸ್ವಾಗತ ಮಾಡ್ತೇನೆ. ಒಳ್ಳೆ ನಿರ್ಧಾರ ಅದು.